ಈ ಧ್ಯಾನ ಅನ್ನೋದು ಜೀವನದಿಂದ ಓಡಿ ಹೋಗ್ತಕ್ಕಂಥ ಸಾಧನನ ಅಥವಾ ಈ ವಾಸ್ತವಿಕತೆಯನ್ನ ಎದುರಿಸ್ತಕ್ಕಂಥ ಸಾಧನನ? ಇಲ್ಲಿ ಏನಾಗುತ್ತೆ ಅಂದ್ರೆ ಸರ್, ಸೊಸೈಟಿ ಒಳಗಡೆ ಕೆಲವು ಕಡೆ ನಾವು PSSM ಅಲ್ಲಿ ಇದ್ದೀವಿ, ನಾವು ಕೆಲಸ ಮಾಡೋದಿಲ್ಲ, ನಾವು ಬರೀ ಧ್ಯಾನ ಪ್ರಚಾರ ಮಾಡ್ಕೊಂಡು ಧ್ಯಾನ ಮಾಡ್ಕೊಂಡಿದ್ದೀವಿ ಅಂತಕ್ಕಂತ ಒಂದಷ್ಟು ಮಾತುಗಳನ್ನ ಕೇಳಿದ್ವಿ ಸರ್. ಅಂದ್ರೆ ನೀವ್ ಅಂದ್ರೆ ಹೇಳ್ತಾ ಇರೋದು ಏನು ಅಂತಂದ್ರೆ ಶ್ರಮರ್ಥವಾಗಿ ದುಡಿಬೇಕು, ಎಲ್ಲಾ ತಮ್ಮ ಒಂದು ಯಾರೆಲ್ಲ ಬಂದಿರ್ತಾರಲ್ಲ ಪಾರ್ಟ್ನರ್ಸ್, ಅವ್ರಿಗೆಲ್ಲ ಸರಿಯಾಗಿ ನೋಡ್ಕೋಬೇಕು, ಅವರ ಜವಾಬ್ದಾರಿ ಅದು. ಅದಿಲ್ದೇನೆ ಯಾಕೆ ಈ ಮಾತನ್ನ ಯಾಕೆ ಕೇಳ್ತಾ ಇದ್ದೀನಿ ಅಂದ್ರೆ ಸರ್, ನಾನು ಕೆಲವು ಮಾಸ್ಟರ್ಸ್ ಹ್ಮ್. ನಾನು ಧ್ಯಾನ ಪ್ರಚಾರ ಮಾತ್ರ ಮಾಡ್ತಾ ಇದ್ದೀನಿ, ವರ್ಷದಲ್ಲಿ 1-2 ಸಲ ದುಡ್ಡು ಕೇಳ್ತಾ ಇದ್ರು ಸರ್ ನನಗೆ. ಓಕೆ. ನನ್ನ EMI ಕಟ್ಬೇಕು, ನನ್ನ ಮಗನಿಗೆ ಫೀಸ್ ಕಟ್ಬೇಕು, ನನ್ನ ಬೇರೆ ಬೇರೆ ಇತರ ಖರ್ಚುಗಳಿಗೆ ಬೇಕು, ದಯವಿಟ್ಟು ಸಹಾಯ ಮಾಡಿ ಮಾಸ್ಟರ್ ಅಂತ ಹಾಕ್ತಾ ಇದ್ರು ಸರ್. ಆ ಲಾಕ್ಡೌನ್ ಟೈಮ್ ಅಲ್ಲಿ ಹಾಕಿದ್ವಿ, ಅದು ಮತ್ತೆ ಮತ್ತೆ ರಿಪೀಟ್ ಆಯ್ತು. ಕೆಲವ್ರನ್ನ ನೋಡ್ತೀವಿ ಏನು ಕೆಲಸ ಮಾಡ್ತಿರೋದಿಲ್ಲ, ಆದ್ರೆ ಸರ್ ಹೇಳ್ತಿದ್ರು ಕೆಲಸ ಮಾಡ್ಬೇಕು, ನಿಮ್ಮ ಉದ್ಯೋಗ ಮಾಡ್ಕೊಂಡೇ ಸಂಸಾರದಲ್ಲಿ ನಿರ್ವಾಣ ಮಧ್ಯಮ ಮಾರ್ಗ ಅಂತ ಹೇಳಿದ್ರಲ್ಲ ಸರ್. ಹಂಗೆ ಇದನ್ನ ಈ ಜೀವನದಿಂದ ಓಡಿ ಹೋಗ್ತಕ್ಕಂಥದ್ದ ಅಥವಾ ಜೀವನವನ್ನ ಸಮರ್ಥವಾಗಿ ಎದುರಿಸಿ ನಿಲ್ಲೋದ ಈ ಧ್ಯಾನ ಅಂತ? ಅದಕ್ಕೆ ಹೇಳಿ ಸರ್. ಖಂಡಿತವಾಗ್ಲೂ ಕೂಡ ಪಲಾಯನವಾದ ಅಲ್ಲ ಇದು. ಎಸ್. ಧ್ಯಾನ ಮಾಡ್ತೀವಿ ನಾವು, ಹಿಮಾಲಯಕ್ಕೆ ಹೋಗ್ತೀವಿ, ಕಾಷಾಯ ವಸ್ತ್ರ ಧರಿಸ್ಕೊಳ್ತೀವಿ ಅಂತಂತಂದ್ರೆ ನಾವು ನಮ್ಮ ಹಿಂದಿನ ಜನ್ಮದಲ್ಲಿ ಏನ್ ಕಮಿಟ್ಮೆಂಟ್ ಕೊಟ್ಟು ಸಾಂಸಾರಿಕ ಜೀವನವನ್ನ ಆರಂಭ ಮಾಡಿದೀವಿ, ಅದನ್ನ ಸಮರ್ಥವಾಗಿ ನಿರ್ವಹಣೆ ಮಾಡ್ತಾನೆ ಅದ್ರ ಜೊತೆಯಲ್ಲಿ ಆಧ್ಯಾತ್ಮಿಕ ಪ್ರಗತಿಯನ್ನ ಸಾಧಿಸ್ಬೇಕು ಅಂತ ಹೇಳಿರ್ತಕ್ಕಂಥದ್ದು ಪತ್ರಿಜಿಯವರು. ಆಯ್ತಾ? ನಾವು ಧ್ಯಾನ ಪ್ರಚಾರ ಮಾಡ್ತೀವಿ ನಾವು ಅಂದ್ರೆ ಈ ಪ್ರಶ್ನೆ ಹೇಗಿದೆ ಅಂತಂತಂದ್ರೆ, ಹಿಂದಿನ ಕಾಲದಲ್ಲಿ ಸನ್ಯಾಸಿಗಳು ಭಿಕ್ಷಾಟನೆಯನ್ನ ಮಾಡ್ತಿದ್ರಲ್ವಾ. ಅವ್ರು ಭಿಕ್ಷಾಟನೆ ಯಾಕೆ ಮಾಡ್ತಿದ್ರು ಅಂತಂದ್ರೆ, ಅವರ ಜೀವವನ್ನ, ಈ ದೇಹವನ್ನ ಉಳಿಸ್ಕೊಳ್ಳೋದಕ್ಕೆ ಆಹಾರ ಏನ್ ಬೇಕಿತ್ತು ಅದಷ್ಟಕ್ಕೆ ಮಾತ್ರ ಅವ್ರು ಭಿಕ್ಷಾಟನೆ ಮಾಡ್ತಾ ಇದ್ದಿದ್ದು. ಅವ್ರು ಕಟ್ಕೊಂಡಿರ್ತಕ್ಕಂಥ ಸಂಸಾರವನ್ನ ಸಾಗಿಸೋದಿಕ್ಕೆ ಹಣವನ್ನ ಬೇಡ್ತಿರ್ಲಿಲ್ಲ ಅವ್ರು ಬೇರೆಯವ್ರ ಹತ್ರ. ಸನ್ಯಾಸಿ ಅಂತಂದ್ರೆ ಸಂಸಾರ ಇಲ್ದೇ ಇರೋನು, ಹೌದಾನೆ? ಹೌದು ಸರ್. ಭಿಕ್ಷಾಟನೆ ಮಾಡಿ ಅವರು ಆಧ್ಯಾತ್ಮ ಸಾಧನೆಯನ್ನ ಮಾಡ್ತಾ ಇದ್ರು. ಆ ಕಾಲ ಅಲ್ಲ ಈಗ. ಪತ್ರಿ ಸರ್ ಹೇಳೋದೇನು ಅಂದ್ರೆ, ಧ್ಯಾನವು ಜಗತ್ತಿನಿಂದ ಮತ್ತೆ ಅಥವಾ ಜವಾಬ್ದಾರಿಗಳಿಂದ ಓಡ್ ಹೋಗೋ ಪಲಾಯನವಾದ ಅಲ್ಲ ಅಂತ ಹೇಳಿ ಅವ್ರು ಯಾವಾಗ್ಲೂ ಸಂಸಾರದಲ್ಲಿ ನಿರ್ವಾಣವನ್ನ ಕಂಡುಕೊಳ್ಬೇಕು ಅಂತ ಬೋಧನೆ ಮಾಡಿರುವಂತದ್ದು. ಧ್ಯಾನ ಅಂತಂದ್ರೆ ನಮ್ಮ ದೈನಂದಿನ ಜೀವನದ ಸವಾಲುಗಳನ್ನ ಎದುರಿಸೋದಿಕ್ಕೆ ಬೇಕಾದಂತಹ ಅಪಾರವಾದ ಶಕ್ತಿ, ಜ್ಞಾನ ಮತ್ತು ಸ್ಥಿತಪ್ರಜ್ಞತೆಯನ್ನ ಕೊಡ್ತಕ್ಕಂತ ಒಂದು ಸಾಧನ ಇದು. ಇದನ್ನ ಉಪಯೋಗಿಸ್ಕೊಂಡು ನಾವು ಏಕಕಾಲಕ್ಕೆ ಸಾಂಸಾರಿಕ ಜೀವನ ಮತ್ತು ಆಧ್ಯಾತ್ಮಿಕ ಜೀವನ ಎರಡನ್ನೂ ಕೂಡ ಸಮಾನವಾಗಿ ಸಮತೋಲಿತವಾಗಿ ನಡೆಸ್ಕೊಂಡು ಹೋಗ್ಬೇಕು. ಅದು ಹೇಳಿರತಕ್ಕಂಥದ್ದು ಪತ್ರಿಜಿಯವರು. 24 ಗಂಟೆನೂ ನಾನು ಅಧ್ಯಾತ್ಮ ಮಾಡ್ತೀನಿ, ಧ್ಯಾನ ಮಾಡ್ತೀನಿ ಅನ್ನೋದು ಕೂಡ ಹೇಗೆ ತಪ್ಪೋ, ಹಾಗೆ 24 ಗಂಟೆನೂ ಕೂಡ ನಾನು ಸಂಸಾರದಲ್ಲೇ ಇರ್ತೀನಿ, ಯಾವಾಗ್ಲೂ ಸಂಪಾದನೆ ಬಗ್ಗೆನೇ ಆಲೋಚನೆ ಮಾಡ್ತೀನಿ ಅನ್ನೋದು ತಪ್ಪು. ನಮಗೆ ಇರತಕ್ಕಂತ ಸಮಯವನ್ನ ಆದ್ಯತೆ ಮೇರೆಗೆ ನಾವು ಹಂಚಿಕೆ ಮಾಡಿಕೊಂಡು ಪ್ರತಿ ದಿನದ ಸಮಯವನ್ನ ಅದಕ್ಕೆ ವಿನಿಯೋಗ ಮಾಡಬೇಕು ಅಂತ ಹೇಳಿರ್ತಕ್ಕಂಥ ಅದು ಬಹಳ ಮುಖ್ಯ. ಅಂದ್ರೆ ಇದು ವಾಸ್ತವಿಕತೆ, ಅಂದ್ರೆ ರಿಯಾಲಿಟಿಯನ್ನ ನಾವು ಫೇಸ್ ಮಾಡ್ಬೇಕಾದ್ರೆ ಆನಂದದಿಂದ ಪ್ರಜ್ಞಾಪೂರ್ವಕವಾಗಿ ನಾವು ಎದುರಿಸೋದಿಕ್ಕೆ ಸಿದ್ಧಗೊಳಿಸ್ತಕ್ಕಂತ ಒಂದು ಕೆಲಸಕ್ಕೆ ಇರತಕ್ಕಂಥದ್ದು ಧ್ಯಾನ. ಧ್ಯಾನ ಮಾಡದೇ ಇರೋರು ಅವ್ರ ಜೀವನವನ್ನ ನಡೆಸ್ತಾ ಇದ್ದಾರೆ, ಅಂದ್ರೆ ಹೇಗ್ ನಡೆಸ್ತಾ ಇದ್ದಾರೆ ಅಂತ ಅನ್ನೋದು ಮುಖ್ಯ. ಒಬ್ಬ ಧ್ಯಾನಿಯ ಜೀವನಕ್ಕೂ ಧ್ಯಾನಿ ಅಲ್ಲದವನ ಜೀವನಕ್ಕೂ ಬಹಳ ವ್ಯತ್ಯಾಸ ಇದೆ, ಪತ್ರಿ ಸರ್ ಹೇಳಿದ್ದಾರೆ. ಹಂಗನ್ಬಿಟ್ಟು ನಾನು ಧ್ಯಾನ ಪ್ರಚಾರದಲ್ಲಿ ಇದ್ದೀನಿ, ನನ್ನ ಜವಾಬ್ದಾರಿ ಎಲ್ಲ ಪೂರ್ತಿ ನೀವು ತೆಗೆದುಕೊಳ್ಬೇಕು ಅಂತೇಳಿ ಹಕ್ಕೊತ್ತಾಯ ಮಾಡ್ತಕ್ಕಂಥದ್ರಲ್ಲಿ ಅರ್ಥ ಇಲ್ಲ, ತಪ್ಪದು. ಹಾ ಸರ್. ಯಾಕೆಂದ್ರೆ ಕೆಲವ್ರಿಗೆ ಏನಂದ್ರೆ ಸರ್, ಪತ್ರಿಜಿಯವರು ಹಾಗೆ ಇದ್ರಲ್ಲ, ನಾವು ಕೂಡ ಹಾಗೆ ನಮ್ಮ ಸಂಸಾರವನ್ನ ಬೇರೆಯವರು ನೋಡ್ಕೋಬೇಕು ಅನ್ನೋ ಒಂದು ಮನೋಭಾವನೆ ಗೊತ್ತಿಲ್ಲ ಸರ್. ಆದ್ರೆ ಪತ್ರಿಜಿಯವರೇ ಸಾಟಿ ಅಲ್ವಾ? ಅವರು ಕಾರಣ ಜನ್ಮ ಪುರುಷರಾಗಿ ಬಂದಿದ್ರು, ಅದಕ್ಕಾಗಿ ಅವಶ್ಯಕತೆ ಇತ್ತು. ಹೌದು. ಯಾಕಂದ್ರೆ ಆ ದಿನ ಪತ್ರಿಜಿಯವರು ಒಬ್ಬರೇ ಇದ್ರು ಧ್ಯಾನ ಪ್ರಚಾರ ಮಾಡ್ಲಿಕ್ಕೆ. ಹೌದು. ಅದಕ್ಕಾಗಿ ಅದು ಅವಶ್ಯಕತೆ ಇತ್ತು ಸರ್ ಅವಾಗ. ನಿಜ ನಿಜ. ಎಸ್ ಸರ್, ಥ್ಯಾಂಕ್ ಯು ಸರ್, ಬಹಳ ಅದ್ಭುತವಾದಂತ ಉತ್ತರಗಳನ್ನು ಕೊಟ್ಟಿದ್ದೀರಿ ಸರ್.